ಈ ಮನೆಯಾಗ ಅಂತಿರೋದು. ಅವಕ್ಕ ಯಾರನ್ನ ಕೇಳಿದೆ ಈ ಮನೆಯಾಗ ಇದ್ದಾರೆ ಅಂತಂತು ನೋಡೋಣ ಮಾತಾಡಿಸ್ತೀನಿ. ಸ್ವಾಮಿ ಆ ದಿನ ಫೋನ್ ಮಾಡೋಳು, ಬಾರಪ್ಪ ಬಾರಪ್ಪ ನನ್ನ ಕೈಲೇ ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ಫೋನ್ ಮಾಡೋಳು. ನಿನ್ನ ಸೊಸೆದು ಬೇರೆ ಏರ್ಗೆ ಆಗೈತಿ, ನೋಡ್ಕೊಂಡು ಬರಪ್ಪ ಮೊಮ್ಮಗಳನ್ನ ನೋಡೋಕೆ ಬಂದಿಲ್ಲ ಅಂತೇಳಿ ದಿನ ಫೋನ್ ಮಾಡೋಳು. ಅದಕ್ಕೆ ಬಂದತ್ತ ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ನಾನು ಚೆನ್ನಾಗಿದ್ದಾನಲ್ಲ ನನ್ನ ಮಗನೂ, ನಮ್ಮ ಮನೆಯಾಗೂ ಅವರು ಬುದ್ಧಿ ಕಲ್ತ್ಕೊಂಡು ಜಗಳ ಎಲ್ಲ ಆಡ್ದಂಗೆ ಅತ್ತೆ ಹಂಗೆ ಚೆನ್ನಾಗಿದ್ದಾರೆ. ಜಗಳ ಆಡ್ತಾರೆ ಅನ್ನೋ ಒಂದು ಕಾಟಕ್ಕೆ ನನ್ನ ಮನೆ ಬಿಟ್ಟೋಗಿದ್ದು. ಅದಕ್ಕೆ ಅತ್ತೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ಬಂದಿದ್ದೀನಿ. ಮೊಮ್ಮಗಳು ನೋಡ್ಕೊಂಡು ಇವತ್ತಿದ್ದು ಹೋಗೋಣ. ಏನು ಮಾಡೋಕ್ಕಾಗುತ್ತತ್ತ, ಎಲ್ಲರ ಮನೆಯಾಗೂ ಇದ್ದಿದ್ದೇನೆ ಅಂತೇಳಿ ನಾನು ಅದಕ್ಕೆ ಬಂದತ್ತ. ಏನು ಮಾಡೋಣ, ಹಂಗೆ ಆಟ ಸಾಧಿಸಿದ್ರೆ ಆಗಲ್ಲ. ಪಾಪ ದಿನ ಫೋನ್ ಮಾಡ್ತಾಳೆ ನಮ್ಮಮ್ಮ. ಇನ್ನು ನನ್ನ ನೆನಪಿನಾಗೆ ಭಾಳ ಕೊರಗ್ತೈತೆ. ನನ್ನ ಮಗ ಬರೋಲ್ಲ, ನನ್ನ ಮಗ ಮನೆಗೆ ಬರೋಲ್ಲ ಅಂತೇಳಿ ಭಾಳ ಒಂಥರ ಎಂಥರ್ಗೆ ಆಗಲಿ ಎತ್ತೊಟ್ಟೆ ತಾಯಿ ಅಂದಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅದಕ್ಕೆ ಅತ್ತ ನಾನು ಇಲ್ಲಿ ನಮ್ಮಮ್ಮ ಏನ್ಗೋ ನನ್ನ ಹೆಂಡತಿ ಮಕ್ಕ ನೋಡ್ಕೊಂಡು ನನ್ನ ಮಗ ಬುದ್ಧಿವಂತಾನೆ ಆಗೇನೆ ಎಂಬುದು ಗೊತ್ತಾಯಿತು, ಮೊಮ್ಮಗಳು ಹುಟ್ಟವಳೆ ಎಂಬುದು ಗೊತ್ತಾಯಿತು. ಅದಕ್ಕೆ ಬಂದತ್ತ. ಸೌಮ್ಯ ಸೌಮ್ಯ ಬಾರಪ್ಪ ಬಾ ರೀ. ನನಗಂತೂ ನೀವು ಬಂದಿರೋದು ಭಾಳ ಖುಷಿ ಆಗ್ತೈತೆ. ನನಗಂತೂ ನಮ್ಮನ್ನು ಬಿಟ್ಟು ಇರೋಕ್ಕಾಗ್ತಾ ಇರಲಿಲ್ಲ, ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ನಾನಂತೂ ಅಪ್ಪ ನೀವು ನೋಡಿ ಅಷ್ಟಿಷ್ಟು ಖುಷಿ ಆಗ್ತಿಲ್ಲ ನನಗೆ. ನಿಜವಾಗ್ಲೂ ನೀವು ಬಂದಿದ್ದೀರಾ ಅಂತ ಅನ್ನಿಸ್ತೈತೆ. ಬಂದಮ್ಮ, ಇನ್ನೇನು ಮಾಡೋಣ, ಮೊಮ್ಮಗಳನ್ನ ನೋಡ್ಕೊಂಡು ಹಂಗೇನೆ ಮಗನು ಅಮ್ಮನ್ನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು, ಮನೆ ಅಂದಮೇಲೆ ಎಲ್ಲರ ಮನೆಯಾಗೂ ಇದ್ದೇ ಇರ್ತವೆ ಅಂತೇಳಿ ನೀನು ಬೇರೆ ದಿನ ಫೋನ್ ಮಾಡ್ತಿದ್ದ ಬಾರಮ್ಮ ಬಾರಪ್ಪ ಬಾರಪ್ಪ ಅಂತ. ಅದಕ್ಕೆ ಬಂದೆ. ಇನ್ನೇನು ಮಾಡೋದು. ಅಪ್ಪ ಯಾವಾಗ ಬಂದಪ್ಪ, ಚೆನ್ನಾಗಿದ್ಯಾ? ಮೊನ್ನೆ 7 ದಿವಸ ಆಗಿತ್ತಪ್ಪ ನೀನು ನೋಡಿ. ನಮಗಂತೂ ನೀನು ಬಂದಿರೋದು ಭಾಳ ಸಂತೋಷ ಆಯಿತು. ಇಲ್ಲಿ ಪಾಪು ಎಲ್ಲಿ? ಜೀವಿತ ಎತ್ಕೊಂಡವ್ರೇನಪ್ಪ, ವಾಡಾಗೆಲ್ಲ ಎತ್ಕೊಂಡಿರ್ಬೇಕು. ಏ ಜೀವಿತ, ಏ ಜೀವಿತ. ಇದ್ರಾ ಎಲ್ಲನ ಚೆನ್ನಾಗಿದ್ಯಾನಮ್ಮ? ಮಾಮ ಬಂದೈತೆ ನೋಡಪ್ಪ, ಅವಳೇ ನಿನ್ನ ಮೊಮ್ಮಗಳು. ಚೆನ್ನಾಗಿದ್ದಾಳೆ. ಅಮ್ಮ ಅಮ್ಮಣಿ ಒಳಗಿದ್ದಾಳೇನೋ, ಹೊರಕ್ಕೆ ಬಂದಿಲ್ಲ. ಇನ್ನು ಮನಿಕೊಂಡವಳೇನೋ. ಇವನು ಒಳಗಿದ್ದ ಈಗ ಬಂದ ನೀ ನನ್ನ ಮಗನು. ತಲ್ಕೆಟ್ ನನ್ನ ಮಗ ತೆಕ್ಕಲ. ಮಾಮ ಬಂದೈತೆ ಯಾವಾಗಲ. ಚೆನ್ನಾಗಿದ್ಯಾ ಮಾಮ? ಚೆನ್ನಾಗಿದ್ದೀನಮ್ಮ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ಮಾಮ ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀವಿ. ಹೆಂಗ ನೀನು ಬಂದಿದ್ಕೆ ಎಲ್ಲರಿಗೂ ಬೋಲ್ ಸಂತೋಷ ಆಯ್ತಪ್ಪ. ಹೆಂಗ ನನ್ನ ಮಗ ಬಂದ ಅಂತ ನನಗಂತೂ ಬೋಲ್ ಖುಷಿಯಾಗ್ಬಿಡ್ತು. ಅಯ್ಯೋ ಈ ದಿವಸ ನನಗೆ ಉಂಡ್ರು ತಿಂದರು ಏನು ಮಾಡಿದ್ರು ನಿಂದಿರಲಿಲ್ಲ, ನನ್ನ ಮಗ ಮನೆಗೆ ಬರಲ್ವಲ್ಲಪ್ಪ ಅಂತೇಳಿ ಬೋಲ್ ಯೋಚನೆ ಮಾಡ್ತಿದ್ದೆ. ಹೆಂಗತ್ತ ಬಂದಲ್ಲ ಮೊಮ್ಮಗಳನ್ನ ನೋಡೋಕ್ಕಾದ್ರೂ ಬಂದೆ. ಹೇಳಾರೆಲ್ಲನ ಚೆನ್ನಾಗೈತೆ ಹೋಗಿ ನೋಡ್ಕೊಂಬ ಅಂತ ಹೇಳಾರ. ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೆಂಗಾತಿ ನೀನು ಮಾಡೋಕ್ಕಾಗುತ್ತೆ, ಮನೆ ಅಂದಮೇಲೆ ಯಾವುದಾದ್ರೂ ಒಂದು ಟೈಮ್ನಾಗೆ ಏನಾರ ಒಂದು ಆಗುತ್ತೆ ಅಂತೇಳಿ ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಮಾತಾಡಿಸ್ಕೊಂಡು ಅಂತ ಬಂದೆ. ಇನ್ಮೇಲೆ ಹೋಗ್ತಾ ಇರ್ತೀನಿ ಬಿಡ್ರಿ, ಏನು ಯಾರೇನು ಯೋಚನೆ ಮಾಡಬೇಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋದು. ಯಾಕೋ ನಮ್ಮಪ್ಪ ಎಷ್ಟು ಕರೆದ್ರೂ ಬರಲ್ವಲ್ಲ ಅಂಥೇಳಿ ತುಂಬ ಬೇಜಾರಾಗೋದು. ಹೆಂಗೋ ಸದ್ಯ ಇವಾಗಾದರೂ ಬಂದ್ರಲ್ಲ, ನನಗೆ ಭಾಳ ಖುಷಿ ಆಯಿತು ಕಣಪ್ಪ. ನಾನು ಸತಿ ಫೋನ್ ಮಾಡ್ತಿದ್ದೆ, ಬಾರಪ್ಪ ಮನೆಗೆ ಬಾರಪ್ಪ ಅಂತೇಳಿ. ಏನು ಮಾಡೋಕ್ಕಾಗಲ್ಲಪ್ಪ, ಮನೆ ಮೇಲೆ ಬರ್ತವೆ ಏನಾನ ಒಂದು ಜಗಳ, ಏನಾನ ಒಂದು ಸಮಸ್ಯೆಗಳು ಬರ್ತವೆ. ಅದಕ್ಕೆ ನೀನು ಮನೆಗೆ ಬರ್ದಂಗೆ ಇರೋಕ್ಕಾಗತ್ತೇನಪ್ಪ, ಹೆಂಗೋ ಬಿಡು. ಈಗ ನಾನು ಬಂದಲ್ಲ ಬತ್ತಾ ಹೋಗ್ತಾ ಇರು. ಇವಾಗ ನಿನ್ನ ಮಗನೂ ಬುದ್ಧಿವಂತಾಗ್ಯವನಿ, ಇನ್ನು ನೀನು ಬತ್ತಾ ಹೋಗ್ತಾ ಚೆನ್ನಾಗಿ ಇತ್ಕೊಂಡು ಹೋಗು. ನಾವು ಎಲ್ಲ ಬುದ್ಧಿವಂತರಾಗಿ ನಾವು ಅದಕ್ಕೆ ಅಲ್ಲಿರೋದೇ ಬೇಡ ಊರಾಗೆ ಅಂತೇಳಿ ಆ ಊರಾಗೆ ಯಾಕನೋ ಬಂದು ನಮಗೆ ಯಾಕೋ ಕೈ ಬೈ ಹತ್ತಿಲ್ಲ ಮನೆಯಾಗ, ಯಾಕೆ ನಮ್ಗೆ ಒಟ್ಟು ಒಳ್ಳೇದೇ ಆಗಲಿಲ್ಲ. ಅದಕ್ಕೆ ಅತ್ತ ಇಲ್ಲಿಗೆ ಬಂದ್ವತ್ತು. ನಮ್ಮ ಸುಬ್ಬನು ಒಳ್ಳೆನಾದ. ಅದಕ್ಕೆ ಅತ್ತ ನಾವು ಇಲ್ಲೇ ಇರೋಣ, ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಅದಕ್ಕೆ ಇಲ್ಲೇ ಇರಿ, ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ನನ್ನ ಮೊಮ್ಮಗಳು ನೋಡಿ ನನಗೆ ಭಾಳ ಖುಷಿ ಆಯ್ತಪ್ಪ. ಚೆನ್ನಾಗಿದ್ದಾಳೆ, ಹೆಂಗೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಏನಮ್ಮ ಜೀವಿತ, ನೀನು ಚೆನ್ನಾಗಿ ಇತ್ಕೊಂಡು ಹೋಗು. ನೇಮ್ ಮಾಡೋಕ್ಕಾಗುತ್ತೆ. ಈಗೆಲ್ಲ ಗೊತ್ತಾಯಿತು ನನಗೂ, ಎಲ್ಲ ಹಿಂಗೆಲ್ಲ ಪರದಾಡಿದ್ದು ನೀನು ಇವಾಗ ಬಂದು ನ್ಯಾಯ ಪಂಚಾಯತಿ ಮಾಡಿ ಇಲ್ಲೆಲ್ಲ ಇರೋದು ಎಲ್ಲ ವಿಷಯ ಗೊತ್ತು. ಎಲ್ಲ ವಿಷಯ ಗೊತ್ತಾಗುತ್ತೆ, ಎಲ್ಲೇ ಇರಲಿ ಎಲ್ಲ ವಿಷಯ ತಿಳ್ಕೊಂಡಿರ್ತೀನಿ. ತಿಳ್ಕೊಂತೀಯಲ್ಲ ಪಾಪ ನೀನು, ನಿನಗೆಲ್ಲ ವಿಷಯ ಗೊತ್ತಾಗುತ್ತೆ ಎಂಬುದು ಗೊತ್ತು. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿ ಅದಕ್ಕೆ ಬಾರಪ್ಪ ಬಾರಪ್ಪ ಅಂಬೋದು. ನೀನಿದ್ರೆ ಒಂದಿಟ್ಟು ಬಾಯಿ ಇರುತ್ತೆ. ಹೇಳಪ್ಪ, ನಿಂದೆ ಎಲ್ಲ ಯಜಮಾನಿಕೆ, ನೀನೇ ಎಲ್ಲ ಮನೆಯಾಗಳದೆಲ್ಲ. ಬೇಡ ಬಿಡಮ್ಮ, ಅವ್ರ ಪಾಣಿಗವರು ಎಲ್ಲ ದುಡ್ಕೊಂಬ್ಲೇಳು. ಸುಮ್ಮನೆ ಯಾಕೆ? ಇಲ್ಲಪ್ಪ, ನೀನೇ ಇದ್ದು ನೀನೇ ಈ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ನೀನೆಲ್ಲ ನೋಡ್ಕೋಬೇಕು. ಇರು ಸುಮ್ಮನೆ ಹೋಗ್ಬೇಡ. ಇವಾಗ ಬಂದಿದೀಯಾ ನೀನು, ಹೋಗ್ಬೇಡ ಕಣಪ್ಪ.
ಕೆಲ್ಸಕ್ಕೆ ಹೋಗು, ಇಲ್ಲಿಗೆ ಬತ್ತಾ ಹೋಗ್ತಾ ಇಲ್ಲಿಂದಾನೆ ಓಡಾಡ್ಕೊಂಡು ಇರಪ್ಪ. ನೀನು ಕೆಲ್ಸಕ್ಕೆ ಹೋದ್ರೂ ಮನೆಗೆ ಬರ್ಬೇಕಣಪ್ಪ. ಮನೆಗೆ ಬರಲಿಲ್ಲ ಅಂದ್ರೆ ನಮಗೊಂಥರ ಬೇಜಾರಾದಂಗೆ ಆಗುತ್ತೆ. ಅದಕ್ಕೆ ನೀನು ಬತ್ತಾ ಹೋಗ್ತಾ ಇರಪ್ಪ. ಸರಿ ಆಯ್ತಪ್ಪ, ಆಯ್ತು ಹೇಳು. ಬತ್ತಾ ಹೋಗ್ತಾ ಇರ್ತೀನಿ. ಇವಾಗ ನಿಮ್ಮ ದುಡಿಮೆ ನೀವು ಇಕ್ಕೊಂಡು ಬುದ್ಧಿವಂತರಾಗ್ರಿ ಅಷ್ಟೇ. ಒಟ್ಟಿನಲ್ಲಿ ಓಟು ನಮಗೇನು ಯಜಮಾನಿಕೆ ಬೇಡ, ಏನು ಬೇಡ. ಇಲ್ಲ ಕಣಪ್ಪ, ನೀನು ಈ ಮನೆ ಯಜಮಾನಿಕೆನ ತಗೋಬೇಕು. ಯಾಕಂದರೆ ನಮ್ಮ ಸುಬ್ಬು ಒಳ್ಳೆಯವನೇನೆ. ಇವಾಗ ಚೆನ್ನಾಗಿ ದುಡಿತಾನೆ, ಕುಡಿಯೋದೆಲ್ಲ ಬಿಟ್ಟವನೇ. ಇವಾಗ ಯಾರು ಸವಸಕ್ಕೂ ಹೋಗಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು ಅಂತ ಕೆಲಸ ಮಾಡ್ಕೊಂಡೇ ಇದ್ದಾರೆ. ಅದಕ್ಕೆ ನೀನೆಲ್ಲ ನೋಡ್ಕೆ. ನೀನೆಲ್ಲ ಏನಾದ್ರು ನೋಡ್ಕೊಂಡು ಈಗ ಒಬ್ರ ಕೈಯಾಗೆ ಇರಬೇಕು ಯಜಮಾನಿಕೆ ಅನ್ನೋದಿದ್ದರೆ ಸರಿ ಹೋಗುತ್ತೆ. ಅವನು ಹೇಳ್ತಾ ಇದ್ದಾನಲ್ಲ, ಅವನೇನೆ ಅಪ್ಪ ನೀನೆಲ್ಲ ನೋಡ್ಕೊಳಪ್ಪ ಅಂತೇಳಿ ಅವನೇ ಹೇಳ್ತಾ ಇದ್ದಾನೆ ಅಂದಮೇಲೆ ನೀನು ನೋಡ್ಕೊಂಬ್ಲೇಬೇಕಪ್ಪ. ಅದು ಯಾಕೆ ಬೇಡ ಅಂತೀಯ? ನೋಡ್ಕೋಬೇಕು. ಅಲ್ಲ ನೋಡ್ಕೊಂಬನ, ಯಾಕೆ ಸುಮ್ಮನೆ ಅವರು ಈಗ ಅವ್ರ ದುಡಿಮೆ ಇಕ್ಕೊಂಡು ಲಾಭನ ಅಷ್ಟೇ ಅಲ್ಲ ಅವರೇ ನೋಡ್ಕೊಂಡು ಅವರೇ ಬುದ್ಧಿವಂತಿಕೆಯಿಂದನ ಅವನೇ ಇಕ್ಕೊಂಬ್ಲೇಳು ಅಂತ. ಇವಾಗ ಅವನು ಬುದ್ಧಿವಂತ ಆಗ್ಯವನೇ, ಅವನೇನು ಇವಾಗ ಕಳಿಯಲ್ಲ ಕುಡಿಯಲ್ಲ ಏನಿಲ್ಲ, ಬುದ್ಧಿವಂತ ಆಗ್ಯವನಲ್ಲ. ಅದಕ್ಕೆ ಅವನೇ ಇಕ್ಕೊಂಬ್ಲೇಳು ಅಂತ ನಾನು ಹೇಳಿದ್ದಮ್ಮ. ಸರಿ ಆಯ್ತು ಹೇಳಿ. ನನಗೂ ಎಲ್ಲ ನಾನು ಸಂತೋಷ ಆಯ್ತು ನಿಮ್ಮನ್ನು ನೋಡಿ. ಹಂಗಲ್ಲ ಹೆಂಗೆ ಸೇನಕ್ಕಿದ್ದೀರಲ್ಲ. ನೀ ಎಲ್ಲರೂ ಸೇನಕ್ಕಿದ್ರೆ ಸಾಕು. ನನಗೆ ಮನೆಯಾಗೆ ಗುದ್ದಾಟ ಕಿತ್ತಾಟ ಅಂದರೆ ಆಗಲ್ಲ. ಓಟು ಇಂಥವೇನ ಎಡವಟ್ಟಾದಾಗಲೇ ನನಗೆ ಮನೆಯಾಗೆ ಬರೋಕ್ಕೆ ಇಷ್ಟ ಆಗಲ್ಲ. ಮನೆಯಾಗೆ ಎಲ್ಲರೂ ಹಿಂಗೆ ಸಂತೋಷವಾಗಿ ಎಲ್ಲರೂ ಚೆನ್ನಾಗಿದ್ದರೆ ನನಗೆ ಅದೇ ಖುಷಿ. ಇಲ್ಲಪ್ಪ, ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೋ. ನಮ್ದೇನು ವ್ಯವಹಾರ ಆಗಿರ್ಬೋದು ಎಲ್ಲ ನಿನ್ನ ಕೈಗೆ ಇರಲಿ. ನಮ್ದೇನು ತಿಂಗಳೈತೆ ಈಗ ನನಗೇನು ಈಗ ನಾನು ಎಗ್ ರೈಸ್ ಅಂಗಡಿ ಗೋಬಿ ಅಂಗಡಿ ಮಾಡಿದ್ದೀನಲ್ಲ, ಅದಕ್ಕೆಲ್ಲ ಏನು ರೇಷನ್ ಬೇಕು ಎಲ್ಲ ನಾನು ತಗೊಂಡು ಹೋಗ್ತೀನಿ. ಅದರದ್ದೆಲ್ಲ ಏನು ಬಂದಿರೋ ಲಾಭ ಅಂತ ಅದನ್ನ ನಿನ್ನ ಕೈಗೆ ತಗೊಂಬಂದು ಕೊಡ್ತೀನಿ. ಹಿಂಗೆ ಕೂಡಿಡ್ಕ ಒಂದು 10,000 ತಗೊಂಬಂದು ಕೊಟ್ಟರೆ ಲಾಭ ಅಂತ ಹೇಳಿ 2-3 ದಿನಕ್ಕೆ 10,000 ಲಾಭ ಅಂತ ತಂದು ಕೊಟ್ರು ತಿಂಗಳಿಗೆ ಒಂದು 35,000 40,000 ದುಡ್ಡು ದುಡ್ಕೊಂತೀನಿ. ಅದಕ್ಕೆ ನಿನ್ನ ಹತ್ರನೇ ಇದ್ದರೆ ಹೆಂಗೋ ಇರುತ್ತಲ್ಲ ಸೇಫ್ಟಿಯಾಗಿ ಅಂತ. ಅಷ್ಟೇ. ನಮಗೇನೀಗ ಯಾವುದು ಬೇಡ. ನಿನ್ನ ದುಡ್ಡು ಕಾಸು ಏನು ಕೇಳಲ್ಲ ಕಣಪ್ಪ. ಅವಾಗಂತೂ ದುಡ್ಡು ಕೊಡು ಅಂತ ನಾವು ನಿಮಗೆ ಕೇಳ್ತಾ ಇದ್ವಿ ಯಾವಾಗ್ಲೂ. ನೀವು ದುಡ್ದಿರೋದ ಇನ್ಮೇಲೆ ಯಾರನ್ನೂ ಕೇಳಲ್ಲ ಕಣಪ್ಪ. ನಾವು ದುಡ್ದು ನಾವು ಇಟ್ಕೊತೀವಿ. ಇವಾಗ ಬುದ್ಧಿ ಬಂದೈತೆ ನಮಗೆ, ನಾವು ದುಡಿಬೇಕು, ನಾವು ಇಟ್ಕೋಬೇಕು ಅಂತ. ಅಮ್ಮ ಬಂದೈತಿ, ಬರೀ ನಿಂತ್ಕೊಂಡು ಮಾತಾಡಬೇಡ್ರಿ. ಮಾಡು ಹೋಗಿ. ಮಾಮಗೆ ಏನಾನ ತಂದು ಕೊಡೋದ, ಏನಾನ ಮಾಡ್ಕೊಂಡು ಕೊಡೋದ, ಏನಾನ ಮಾಡೋಗೋಗು. ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಓ ಸಾರು. ಕೂತ್ಕೊಳಮ್ಮ. ಕೂತ್ಕೊಂಬಂಗಿಲ್ಲ, ನಿಂತ್ಕೊಂಬಂಗಿಲ್ಲ, ಏನಿಲ್ಲ. ಸುಮ್ಮನೆ ಎಲ್ಲಾರು ಮಾತಾಡ್ತಾ ಇದ್ದೆ. ಹೋಗಿ ಮಾಡು. ಏನಾನ ಮಾಡ್ಕೊಂಬಂದು ಕೊಡೋಗು ಮಾಮಂಗೆ. ಜ್ಯೂಸನೋ ಟೀನೋ ಕಾಫಿನೋ ಏನಾನ ಮಾಡು. ಏನು ಬೇಡ ಸುಮ್ಮನಿರಮ್ಮ, ಏನೋ ಬೇಡ ಸುಮ್ಮನಿರು. ಯಾತನ ತಂದ್ರೆ ಆಯ್ತು ಹೇಳಿ. ನನ್ನ ಹುಡುಗ ಬಂದವನು ಇವತ್ತು ಚಿಕನ್ ಮಟನ ಯಾತನ ತಗೊಂಬಂದ್ರಾತು. ಇವತ್ತು ಊಟ ಮಾಡ್ಕೊಂಡು ನಾಳೆಗೆ ಹೋಗಿ ಮಂತ್ಕಣಪ್ಪ. ಕೆಲ್ಸಕ್ಕೇನು ಹೋಗ್ಬೇಡ, ಇವತ್ತು ರಜಾ ಹಾಕು. ಮೊಮ್ಮಗಳನ್ನ ಆಡಿಸ್ಕೊಂಡು ಇವತ್ತು ಇಲ್ಲೇ ಇಟ್ಕೊಂಡು ಊಟ ಮಾಡ್ಕೊಂಡು ನಾಳೆಯಿಂದನೇ ಇಲ್ಲಿಂದನೇ ಕೆಲ್ಸಕ್ಕೆ ಹೋಗಿ ಮಂತಿ. ಸರಿ ಆಯ್ತು ಕಣಮ್ಮ, ಹಂಗೆ ಮಾಡ್ತೀನಿ ಹೇಳು. ಇವತ್ತು ಇದ್ದು ಹೋಗ್ತೀನಿ. ಇದ್ದು ಹೋಗ್ಬೇಕಂತಲೇ ಬಂದಿದ್ದೀನಿ. ಇನ್ನೇನು ಇವತ್ತೇನು ಕೆಲಸ ಇಲ್ಲ. ನಾಳೆಯಿಂದ ಕೆಲಸ, ನಾಳೆಯಿಂದ ಹೋದ್ರಾಯ್ತು ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ದಿವಸ ನನ್ನ ಮಗ ಮನೆಗೆ ಬರ್ತಾ ಇರಲಿಲ್ಲ. ತುಂಬ ಬೇಜಾರಾಗೋದು. ಇವಾಗ ಹೆಂಗೋ ನನ್ನ ಮಗ ಮನೆಗೆ ಬರ್ತಾ ಇದ್ದಾನೆ. ತುಂಬ ಖುಷಿ ಆಗ್ತೈತೆ ಅವನ್ನ ಮನೆಗೆ ಬಂದಿರೋದಕ್ಕೆ. ಇವಾಗೆಲ್ಲ ಮನೆಯದೆಲ್ಲ ಜವಾಬ್ದಾರಿ ಎಲ್ಲ ಅವನೇ ತಗೊಂಡೆಲ್ಲ ನೋಡ್ಕೊಂಬ್ಲೇಳು. ಎಲ್ಲ ಬದಲಾಗ್ಯವ್ರು ಅನ್ನೋದು ಗೊತ್ತಾಗೈತೆ. ನಾನು ದಿನ ಹೇಳ್ತಿದ್ದೆ ಬಾರಪ್ಪ ಅಂತ. ಸೌಮ್ಯನ ದಿನ ಫೋನ್ ಮಾಡೋಳು. ಅದಕ್ಕೆ ಬಂದಿದ್ದಾನೆ ಇವತ್ತು ಮೊಮ್ಮಗಳು ನೋಡೋಕ್ಕೆ. ಎಲ್ಲನೂ ಮಾತಾಡಿಸ್ಕೊಂಡು ಹೆಂಗೋ ಚೆನ್ನಾಗಿದ್ದಾನತ್ತ. ನೋಡ್ತಾ ಇರಿ, ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.